ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸುಮ್ಮನೆ ರ್ಯಾಂಡಮ್ ಬ್ಲಾಗ್ ಮಾಡ್ತಾಯಿದ್ದೀನಿ ಇವತ್ತು. ಆ್ಯಂಡ್ ನಾವು ಟ್ರಿಪ್ಗೆ ಹೋಗ್ತಾ ಇದ್ದೀವಲ್ಲ ನೆಕ್ಸ್ಟ್ ಮಂತ್. ಸೊ ಅದಕ್ಕೆ ಇನ್ನೂ ಐಟಮ್ಸ್ ಬರೋದು ಬಾಕಿ ಇದೆ. ನಾನು ಲಾಸ್ಟ್ ವೀಡಿಯೋದಲ್ಲಿ ತೋರಿಸಿದ್ದೆ ಏನೇನು ಶಾಪ್ ಮಾಡಿದ್ವಿ ಅಂತ. ಸೊ ಇನ್ನಷ್ಟು ಶಾಪಿಂಗ್ ಮಾಡಿದ್ದೀವಿ, ಅದು ಆರ್ಡರ್ ಮಾಡಿದ್ವಿ, ಅದು ಬಂದಿದೆ. ಸೊ ಅದನ್ನು ಕೂಡ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಈಗ ಯಶ್ ಬೈಕ್ ರಿಪೇರಿ ಮಾಡ್ತಾ ಇದ್ದಾರೆ. ಸೊ ಅಲ್ಲಿ ಹೋಗಿ ನೋಡೋಣ ಏನು ಮಾಡ್ತಾ ಇದ್ದೀವಿ ಅಂತ. ನನ್ನ ಗಂಡ ಏನೋ ಮಾಡ್ತಾವ್ರೆ. ಎಲ್ಲ ಬಿಚ್ಕೊ ಏನ್ ಮಾಡ್ತಾ ಇದ್ದೀರಾ? ಬ್ರೇಕ್ ರಿಪೇರಿ. ಮೆಕ್ಯಾನಿಕಲ್ ಓದ್ಸಿಟ್ಕೋ. ಸಾಕಾಯ್ತು. ಬಟ್ಟೆ ಒಗೆಯೋದು ನೀನು ಅದಲ್ಲ, ಎಲ್ಲ ನೀಟಾಗಿ ಒರೆಸ್ಕೊಂಡು ಫಿಕ್ಸ್ ಮಾಡು. ಎಂತ ಕ್ಲೀನು? ಒಳಗೆ ಟೈರ್ ಕ್ಲೀನಾ? ಇದೆ ನೋಡು. ಹಾ ಇದೇ ಬ್ರೇಕ್ ಪ್ಯಾಡ್. ಹಾ. ಈಗ ಸೌಂಡ್ ಬರಲ್ವಾ ಕ್ಲೀನಿಂದ? ಇಲ್ಲಿ ಸ್ವಲ್ಪ ರೆಸ್ಟ್ ಹಿಡಿತದೆ. ಹಾ ಇಲ್ಲಿ ಸುತ್ತ ಹಾ ರೆಸ್ಟ್ ಹಿಡಿತದೆ ಸ್ವಲ್ಪ. ಹಾ. ಆ ರೆಸ್ಟ್ ಎಲ್ಲ ಉಜ್ಜಿದೀನಿ. ಸೊ ಇವಾಗ ಇಳಿಯಲ್ಲ. ಹೇಳೋದೇ ಬೇಡ, ಇಬ್ರು ಮೆಕ್ಯಾನಿಕಲ್, ಎಮ್ಸಿ ಇಂಜಿನಿಯರಿಂಗ್ ಕಾಲೇಜು, ನಮ್ಮ ಡಬಲ್ ಗ್ರಾಜುಯೇಟ್ ಇಂಜಿನಿಯರ್. ಹಿಂಗೆ ಅವತಾರ ಮಾಡ್ಕೊಂಡು ರೆಡಿ ಮಾಡ್ತಾರೆ. ಅದೇ ತೆಗ್ದು ಉಜ್ಜಿ ಗ್ರೀಸ್ ಹಾಕಿ ಫಿಟ್ ಮಾಡ್ಬೇಕಷ್ಟೇ. ನಾನು ಈಗ ಪ್ರಶಸ್ತಿ ಕೊಡೋಕೆ ನಾನು ಮಾಡ್ದೆ ಮಾಡ್ದ ಹಾಕಿ ಗಲೀಜ್ ಬಂತು. ಅರ್ಧ ಮಾಡಿಲ್ಲ ಅಲ್ಲಿ ಅದು. ಯಾಕೆ ಹೋದ್ರೆ ಗಲೀಜ್ ಜಾಸ್ತಿ ಮಾಡ್ಕೊಂಡಿದೆ ಅಂತನಾ? ಅಲ್ಲ ಅಲ್ಲ, ನನ್ನ ಗಾಡಿ ತುಂಬಾ ಶುದ್ಧ, ಮಕ್ಕ ನೋಡು. ತುಂಬಾ ಶುದ್ಧ. ಆಚೆ ಮಾತ್ರ ಗಲೀಜ್ ಬಿಡುತ್ತೆ. ಹೌದು. ಲೋಕಲ್ ನನ್ನ ಮಕ್ಳು ಇವರು ಶೋರೂಮ್ ಅವ್ರು ಫ್ರೀ ಸರ್ವಿಸ್ ಅಂತ ಇಟ್ಕೊಂಡ್ರೆ ಒಂದ್ ನಯ ಪೈಸೆ ಕೆಲಸ ಮಾಡಲ್ಲ. ಇದುವರೆಗೂ ನನ್ನ ಪ್ರಕಾರ ಇದನ್ನ ಓಪನೇ ಮಾಡಿಲ್ಲ ಅವರು. ಅವರೆಲ್ಲ ಆನ್ಲೈನ್ ಪಾಸ್ ಆಗಿರೋದು. ನಂತರ 2 ವರ್ಷ ಎಕ್ಸ್ಟ್ರಾ ಓದ್ಬೇಕು ಅಂತ ಹೇಳೋದು. ಯೂಟ್ಯೂಬ್ ನೋಡ್ಕೊಂಡೆ ಇಂಜಿನಿಯರ್ ಆದವರು. ಇನ್ನೇನು ಹೇಳು? ಏನೋ ಮಾಡಿ ಒಟ್ನಲ್ಲಿ ಮೆಕ್ಯಾನಿಕಲ್ ಓದಿದ್ಕು ಸಾಕಾಯ್ತು. ಯೂಟ್ಯೂಬ್ ಓಪನ್ ಮಾಡೋದು, ನೋಡ್ಕೊಳ್ಳೋದು, ಮಾಡೋದು. ಇದು ಇಂಜಿನಿಯರಿಂಗ್ ಹಿಂಗ್ ಮಾಡಿದೀವಿ ಅಂತ ಇದು ಆಗುತ್ತೆ. ನಿನ್ ಗಾಡಿ ನಾನು ಓಡಿಸ್ಲಾ? ಯಾವ್ದ್ರಲ್ಲಿ? ನಿಂದು. ನಿಂದಾ? ನಿಂದು. ನಂದು ಆಡಿಸ್ನಾ? ಹಾ. ಗೇರ್ ಹಾಕೋದ್ ಗೊತ್ತಿಲ್ಲ, ಹಂಗೆ ಓಡ್ಸಕ್ ಬರಲ್ವಾ? ಹೇಳ್ರು, ಹಂಗೆ ಓಡ್ಸಕ್ ಬರಲ್ವಾ? ಸೈಕಲ್ ತರ ಇದೆ ಅದಕ್ಕೆ. ಮೋಟರ್ ಫಿಕ್ಸ್ ಮಾಡಿದ್ರೆ ಮೋಟರ್ ಸೈಕಲ್ ಬಿಚ್ಚಿದ್ರೆ ಅದು ಸೈಕಲ್ ಅಲ್ಲ ನಿಂಗೆ? ಎಸ್. ದರ್ಶನ್ ಇದು ನೋಡಿದ್ಯಾ? ಇಷ್ಟು ಚೀಪ್ ಅನ್ಬಿಡ್ತಾರ ಹಾಗೆ. ಯಾರಾದ್ರೂ ಗಾಡಿ ಸರ್ವಿಸ್ ಬೇಕಂದ್ರೆ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ. ಓಕೆ ಕಂದ, ಗಾಡಿ ಸರ್ವಿಸ್ 1000 ರೂಪಾಯಿ ಬರೀ ಸಾಲ. ನಟ್ ಬೀಜಕ್ಕೆ 1000. ಒಂದೊಂದು 1000. ಅವನ ಹತ್ರ ಹೋಗಿ ಅಂತ ಕೇಳಿದ್ದು. ಲಾಕಿಂಗ್ ಸೈಜ್ ಮಾಡ್ತೀನಿ ಇಲ್ಲ ಇವಾಗ ನಾವು ಸ್ಟಿಕರಿಂಗ್ ಮಾಡಿಸ್ಕೊಳ್ತಾ ಇದ್ದೀವಿ. ಆಕ್ಸಿಸ್ ತಗೊಂಡಾಗಿಂದ ನಾವು ಸ್ಟಿಕರಿಂಗ್ ಮಾಡಿಸಿಲ್ಲ. ಇತ್ತಾಗಿ
ಜಾತ್ರೆ ಕಡೆ नाम का जावा मेरा नाम आपको वो सब लगाते रहना डेको ಹೇಳಿ ಯಾವಾಗ್ಲೇ ಹೆಂಗ್ ಮಾಡಿದ್ರಿ ನೀವು? ಅಲ್ಲ ಮಿಸ್ಟರ್, ಅವಾಗ್ಲೇ ನೀವೇನ್ ಮಾಡಿದ್ರಿ? ಆಫ್ ಮಾಡ್ತೀನಿ ಏನ್ ಮಾಡ ಮೋಸ್ ಅವಾಗ್ಲಿಂದ ನಂಗೆ ಅನಿಸಿ ಸೊ ಮತ್ತೆ ಡೆಕೆಥ್ಲಾನ್ಗೆ ಬಂದಿದ್ವಿ. ಸ್ವಲ್ಪ ಐಟಮ್ಸ್ ಮಿಸ್ ಇತ್ತು. ಸಂಗು ಏನೇನು ತಗೊಂಡೆ? ಆಕ್ಚುಲಿ -ಡಿಗ್ರಿ ಗ್ಲೌಸ್ ಇತ್ತು, ಗ್ಲೌಸ್, ಸಾಕ್ಸು, ಮತ್ತೆ ಇನ್ನ ಏನು ನಾವು ರೈನ್ ಕವರ್ಸ್ ತಗೊಂಡ್ವಿ, ಅಂದ್ರೆ ಪ್ಯಾಂಟ್ಗೆ ಬೇಕಾಗಿತ್ತು. ಸೊ ಅದೆಲ್ಲ ತಗೊಂಡು ಈಗ ಹೋಗ್ತಾ ಇದ್ವಿ. ನೋಡಿ ಏನೇನು ತಗೊಂಡಿದ್ದಾರೆ. ರೈನ್ ಪ್ಯಾಂಟ್ಗೆ ಲೈಟ್ ರೈಡ್ ಗಾಡಿಯಲ್ಲಿ ರೈಡ್ ಮಾಡ್ಬೇಕಂದ್ರೆ ಬೇಕಾಗ್ತಾ ಇರ್ತದೆ ಲೈಟ್ ಎಲ್ಲ ಕಾಣಿಸುತ್ತೆ. ಹಲೋ. ಸೊ ಲಾಸ್ಟ್ ವಿಡಿಯೋದಲ್ಲಿ ನಾವು ಏನೇನು ತೊಗೊಂಡ್ವಿ ನಮ್ಮ ರೈಡಿಗೆ ಅಂತ ವಿಡಿಯೋ ಮಾಡಿದ್ವಿ. ಸೊ ಈ ವಿಡಿಯೋದಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಅದು ಐಟಮ್ಸ್ ಆರ್ಡ್ರ್ ಬರೋಕ್ಕಿತ್ತು. ಸೊ ಅದಕ್ಕೆ ನಾನು ಆ ವಿಡಿಯೋದಲ್ಲಿ ತೋರ್ಸೋಕ್ಕಾಗಲಿಲ್ಲ. ಸೊ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಫಸ್ಟ್ ಐಟಮ್ ನಾವು ಆರ್ಡ್ರ್ ಮಾಡಿದ್ದು ಬಂದಿದ್ದು ಇದು ಎಲ್ಬೋ ಆ್ಯಂಡ್ ನೀ ಗಾರ್ಡ್. ಏನಿದು? ಪವರ್ ಎಕ್ಸ್ದು ಎಲ್ಬೋ ಮತ್ತು ನೀ ಗಾರ್ಡ್ ಆರ್ಡ್ರ್ ಮಾಡಿದ್ವಿ. ಇನ್ಸ್ಟಾಗ್ರಾಮ್ ಅಲ್ಲಿ ಎಲ್ಲರೂ ಎಲ್ಲ ರೈಡರ್ಗಳು ಇದನ್ನೇ ಯೂಸ್ ಮಾಡ್ತಾ ಇರ್ತಾರೆ ಆಲ್ಮೋಸ್ಟ್. ಸೊ ತುಂಬಾ ರಿಸರ್ಚ್ ಆಬ್ವಿಯಸ್ಲಿ ಮಾಡ್ತಾರೆ. ಮಾಡಾದ್ಮೇಲೆ ನಾವು ಇದೇ ಓಕೆ ಅಂತ ತರಿಸಿದ್ದು. ಆಲ್ಮೋಸ್ಟ್ ಎಲ್ಲ ಇದನ್ನೇ ಯೂಸ್ ಪ್ರೋ ಎಕ್ಸ್ದು ಇದು ಸಣ್ಣದಿರೋದು ಎಲ್ಬೋ ಗಾರ್ಡು, ಇದು ನೀ ಗಾರ್ಡು. ಸೊ ಇದನ್ನ ನಾನು ಹಾಕೋತೀನಿ, ಇವರಿಗೆ ಪ್ಯಾಂಟಲ್ಲೇ ಇರೋದ್ರಿಂದ ಇದನ್ನ ನಾನು ಹಾಕೋತೀನಿ. ಇದನ್ನ ಇಲ್ಲೇ ಎಲ್ಬೋ ಏನ್ ಹಾಕೊಳ್ಳಲ್ಲ, ಬರೀ ನೀದ್ ಮಾತ್ರ. ಅವಳಿಗೂ ಜಾಕೆಟ್ ಇದೆ. ಜಾಕೆಟ್ ಅಲ್ಲಿ ಎಲ್ಲ ಗಾರ್ಡ್ಸ್ ಇರೋದ್ರಿಂದ, ಆಲ್ರೆಡಿ ಪ್ರೊಟೆಕ್ಷನ್ ಇರೋದ್ರಿಂದ ನಾನು ನೀ ಗಾರ್ಡ್ ಮಾತ್ರ ಹಾಕೋತೀನಿ. ಸೊ ಇದನ್ನ ನಾವು ಆರ್ಡರ್ ಮಾಡಿದ್ದು. ನಿಮ್ಗೆ ಏನಾದರೂ ಲಿಂಕ್ ಬೇಕಂದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ಇವರು ಹೊಸ ಪರ್ಚೇಸ್ ಮಾಡಿರೋದು ಏನಿದು? ಇಂಟರ್ಕಾಮ್ ಪರ್ಚೇಸ್ ಮಾಡಿದ್ದಾರೆ. ಬ್ಲೂ ಆಮರ್ದು C30 ಇಂಟರ್ಕಾಮ್. ಬ್ಲೂ ಆಮರ್ C30 ಇಂಟರ್ಕಾಮ್ ಪರ್ಚೇಸ್ ಮಾಡಿದ್ದಾರೆ. ಇದನ್ನ ನಾವು ಫಿಟ್ ಮಾಡಬೇಕು ಹೆಲ್ಮೆಟ್ಗೆ, ಇವರೇ ಮಾಡ್ತಾರಂತೆ. ಸೊ ಅದ್ರದ್ದು ವಿಡಿಯೋ ಕೂಡ ನಾನು ಹಾಕ್ತೀನಿ, ಹೆಂಗೆ ಫಿಟ್ ಮಾಡೋದು, ಹೆಲ್ಮೆಟಲ್ಲಿ ಹೆಂಗೆ ಯೂಸ್ ಮಾಡೋದು ಅಂತ. ಇದು ಆಫರಲ್ಲಿ ಎತ್ಕೊಂಡ್ಬಂದಿದ್ದು HDRC ಮಾಡಲ್ಲಿ. ಮೊನ್ನೆ ಏನೋ ಉತ್ಸವ ಸೇಲ್ ನಡೀತಾ ಇತ್ತಲ್ಲ, ಅದರಲ್ಲಿ ಎತ್ಕೊಂಡ್ಬಂದಿದ್ದಾರೆ. ಇದ್ರ ಆ್ಯಕ್ಚುಯಲ್ ಪ್ರೈಸ್ ಬಂದ್ಬಿಟ್ಟು 11,000 ಇದೆ. ನಿಮಗೆ ಎಷ್ಟು ಸಿಕ್ತು? 8,500. 8,500ಗೆ ಇದು ಬ್ಲೂ ಆಮರ್ ಸಿಕ್ತು. ಸೊ ಇದನ್ನೊಂದು ತಂದಿದ್ದಾರೆ. ನೆಕ್ಸ್ಟು ನಾವು ಆರ್ಡರ್ ಮಾಡಿದ್ದು ಇಲ್ಲ, ಅದು ಬೈ ಮಾಡಿದ ಅಲ್ಲಿ. ಇಲ್ಲಿ ಅದು ತಗೊಂಡಿರ್ಲಿಲ್ವಾ ಇನ್ನ ನಾವು? ಅದು ಹಾಂ ತಗೊಂಡಿಲ್ಲ. ಸ್ಯಾಡಲ್ ಬ್ಯಾಗ್ಸ್ ತಂದಿದ್ದಾರೆ. ನಾನು ಹೇಳಿದ್ನಲ್ಲ ಟಾನಿಟಿಯಲ್ಲಿ ನಾವೆಲ್ಲ ಪರ್ಚೇಸ್ ಮಾಡಿದ್ದು, ಮತ್ತೆ ಅಲ್ಲಿ ಹೋಗಿದ್ರು ಏನೋ ಕೆಲಸಕ್ಕೆ. ಸೊ ಅಲ್ಲಿ ಈ ಸ್ಯಾಡಲ್ ಬ್ಯಾಗ್ಸ್ನ ಆರ್ಡರ್ ಮಾಡಿದ್ದಾರೆ. ಹಿಂಗೆ ಹಿಂದೆ ಹಾಕ್ಬಿಟ್ರೆ 2 ಕಡೆ ಬ್ಯಾಗ್ಸ್. ಯಾವ್ದ್ರದ್ದು ಏನು ಇದು ವಿಯಟಾರ್, ಅದು ಕಾರ್ನರ್ ಸೋಲೋ ಅಂತ. ಆ್ಯಕ್ಚುಲಿ ಕಾರ್ನರ್ 2 ಅಪ್ ಅಂತ ಬರುತ್ತೆ. ಅದು 40 ಲೀಟ್ರು, ಅಂದರೆ 40, ಅದು 15 16, ಅಂದರೆ 30 ಬರುತ್ತೆ ಅದು. ಇದು 20 ಇದು 40 ಲೀಟರ್ದು, ಅದು 60 ಲೀಟರ್ದು.
ಇದು 20 ಲೀಟರ್ಸ್ 40 ಲೀಟರ್ ಬರುತ್ತೆ. ಸ್ಯಾಡಲ್ ಬ್ಯಾಗ್ಗಳಿದು ಸೈಡಲ್ಲಿ ಹಿಂಗೆ 2 ಗಾಡಿಯಿಂದ ಹೋಗೋದು. ನಾನು ಇದನ್ನೇ ಏನಕ್ಕೆ ತೊಗೊಂಡೆ ಅಂದರೆ ನನ್ನ ಜಿ ಟಿಗೆ ಇದು ಈ ಥರ ಬರುತ್ತಲ್ಲ, ನನ್ನ ಜಿ ಟಿ ಸೈಲೆನ್ಸರ್ ಟಚ್ ಆಗಲ್ಲ. ಸೊ ಈ ಮುಂದೆನೂ ಯೂಸ್ ಆಗುತ್ತೆ ಅಂತ ಜಿಟಿಗೆ ಇದನ್ನ Saddle ಇವಾಗ bags ನಾನು ಅಂತ ರೈಡ್ಗೆ ತಗೊಂಡಿದ್ದೆ. ಎತ್ಕೊಂಡು ಬಂದು ವಾಪಸ್ ನಾನು ಜಿ ಟಿಗೆ ಫಿಟ್ ಮಾಡ್ತೀನಿ. ಆ ಸ್ಯಾಡಲ್ ಬ್ಯಾಗ್ಸ್ಗೆ ಇದು ಇನ್ನರ್ Inline ಕವರ್ಸ್ ಹಾ. ಇನ್ಲೈನರ್ಸ್ ಕೊಟ್ಟಿದ್ದಾರೆ. ಇದರಲ್ಲೆಲ್ಲ ಹಾಕಿಟ್ಟು ನಾವು ಡಂಪ್ ಮಾಡ್ಬೋದು ಅದ್ರೊಳಗೆ. ಸೊ 2 ಇನ್ಲೈನರ್ಸ್ ಕೊಟ್ಟಿದ್ದಾರೆ ಮತ್ತೆ 2 ರೇನ್ Rain ಲೈನರ್ಸ್ liner. ಕೊಟ್ಟಿದ್ದಾರೆ ಬ್ಯಾಗ್ಸ್ಗೆ. ವಿಯೇಟರ ಕಂಪ್ನಿದು. ಫುಲ್ ಪ್ರೊಟೆಕ್ಷನ್, ಫುಲ್ ವಾಟರ್ ರೆಸಿಸ್ಟೆಂಟ್, ವಾಟರ್ ಪ್ರೂಫ್ ಎಲ್ಲ. ಇದೇ ಮಳೆಯಲ್ಲಿ ಚೀಪೆಸ್ಟ್. ಬೇಕಾದ್ರೆ ನಿಮಗೆ ಬ್ಯಾಗ್ಸ್ ಬರೋದೇ ವಿಯೇಟರ್ ಅದು. ಮಳೆಯಲ್ಲಿ Raynax, ಬೇಕಾದ್ರೆ ಹಾ. ನೀವು ಆರಾಮಾಗಿ ಓಡಿಸ್ಕೊಂಡು. ರೈನಾಕ್ಸ್ ಸಿಕ್ಕಾಪಟ್ಟೆ ಕಾಸ್ಟ್ಲಿ. ವಿಯೇಟರ್ ಅದು ಕಮ್ಮಿ And ಬ್ಯಾಗು, ಆಮೇಲೆ ಇನ್ನ ಒಳ್ಳೆ ಒಂದ್- ಕ್ವಾಲಿಟಿ. ನಾವು ಲಾಸ್ಟ್ ವಿಡಿಯೋದಲ್ಲಿ ನಾನು ಇದನ್ನ ತೋರಿಸಿದ್ದೆ, ಹೈಡ್ರೇಷನ್ ಬ್ಯಾಗ್ ತಗೊಂಡು ಹೋಗ್ತಾ ಇದೀವಿ 2 ಲೀಟರ್ಸ್ದು. ಹೈಡ್ರೇಷನ್ ಬ್ಲ್ಯಾಡರ್ಗೆ ಇದು ಬ್ಯಾಗ್, ಕಾರ್ಬನ್ ಆಡೋದು. ಕಾರ್ಬನ್ ಆಡೋರ್ದು ಬ್ಯಾಗ್ ಇದು. ಇಲ್ಲಿ ನಾವು ಆ ಬ್ಯಾಗ್ನ ಹೈಡ್ರೇಷನ್ ಬ್ಲ್ಯಾಡರ್ನ ಇಟ್ಕೋತೀವಿ. ಇಲ್ಲಿಂದ ಇಲ್ಲೊಂದು ಸ್ಮಾಲ್ ಓಪನಿಂಗ್ ಇದೆ. ಸೊ ಇಲ್ಲಿ ಆ ಬ್ಲ್ಯಾಡರ್ದು ಪೈಪ್ ಬರುತ್ತೆ. ಸೊ ನಮಗೆ ನೀರಿನ ಅವಶ್ಯಕತೆ ಇದ್ದಾಗ ವಿ ಕ್ಯಾನ್ ಡ್ರಿಂಕ್ ಇನ್ ದ ರೈಡ್ ಅಂತ. ಆ್ಯಂಡ್ ನಿನ್ನೆ ಉತ್ಸವ ಸೇಲಲ್ಲಿ ಇದು ಅಂತ ತಗೊಂಡಿದ್ದಾರೆ, ಬಂಜಿ ಕಾರ್ಡ್ ಬ್ಯಾಗ್ಗೆ ಬ್ಯಾಗ್ ಹಿಂದೆ ನೆಟ್ ಇದು. ಹಾಕಕ್ಕೆ. ಸೊ ಇಟ್ಸ್ ಲೈಕ್ ದಿಸ್. ಎಲ್ಲಿದೆ ಅದು? ಈ ತರ ಫುಲ್ ಗಟ್ಟಿ ಇದೆ. ಈ ತರ ಬ್ಯಾಗ್ ಹಿಂದೆ ಹಾಕೊಂಡು ಹಿಂಗ್ ಹಾಕೊಳ್ಳೋದು. ವಿ ಕ್ಯಾನ್ ಗೋ. ಚೆನ್ನಾಗಿದೆ, ಗಟ್ಟಿ ಇದೆ. ಆ್ಯಂಡ್ ಇಷ್ಟು ಪರ್ಚೇಸ್ ಮಾಡಿದ್ಕೆ 2 ಬ್ಯಾಲುಕ್ಲವ ಫ್ರೀ ಕೊಟ್ರಂತೆ. ಒಂದು ಫಸ್ಟ್ 20 ಕಸ್ಟಮರ್ ಇದಾಗಿದ್ದೆ ಅಂದ್ಬಿಟ್ಟು ಅದಕ್ಕೊಂದು ಫಸ್ಟ್ 20 ಕೊಟ್ಟರು. ಕಸ್ಟಮರ್ಗೆ ಅಂತ ಒಂದು ಕೊಟ್ಟರು. ಒಂದು ಇಂಟರ್ಕಾಮ್ ಅದು ಇದು ಎಲ್ಲ ತೊಗೊಂಡಿದ್ದಕ್ಕೆ ಕೊಟ್ಟರು. ಸೊ ಇಬ್ರಿಗೂ ಒಂದೊಂದು ಬ್ಯಾಲುಕ್ಲವ ಆಯಿತು. ಮೊದಲೇ ಬ್ಯಾಲುಕ್ಲವ 2-3 ಇದೆ. ಒಂದು ಕಾಟನ್ದಿದೆ, ಒಂದು ಪಾಲಿಸ್ಟರ್ದಿದೆ. ಇದು ಚೆನ್ನಾಗಿದೆ, ಪಾಲಿಸ್ಟರ್ ಥರ. ಸೊ ಯೂಸ್ ಆಗುತ್ತೆ ಇಬ್ರಿಗೆ. ಆ್ಯಂಡ್ ನೆಕ್ಸ್ಟು ರೈಡ್ ಅವ್ರದ್ದು ಸಾಕ್ಸ್ ಆರ್ಡ್ರ್ ಮಾಡಿದರು. ರೈಡಿಂಗ್ಗೆ ಇವ್ರಿಗೆ ಪೇರ್ ಆಫ್ 2 ಸಾಕ್ಸ್ ಆರ್ಡ್ರ್ ಮಾಡಿದರು, ಅದು ಬಂತು. ರೈಡಿಂಗ್ ಇದು ಚೆನ್ನಾಗಿದೆ, ಕ್ವಾಲಿಟಿ ಥಿಕ್ಕಾಗಿದೆ. ಈ ಪ್ರೈಸ್ಗೆ ರೈಡಿಂಗ್ ಸಾಕ್ಸು ಬೆಸ್ಟ್ ಇದು ರೈಡ್ ಅದು ಬರೋದು. ಇಟ್ಸ್ ನೈಸ್. ಇದೇನು ವಾಟರ್ ರೆಸಿಸ್ಟೆನ್ಸ್ ಏನೂ ಇಲ್ಲ, ನಾರ್ಮಲ್ ಇದು. ವಾಟರ್ ಪ್ರೂಫ್ ಅಲ್ಲ, ವಾಟರ್ ರೆಸಿಸ್ಟೆಂಟ್ ಇಲ್ಲ, ಕಾಟನ್ ಇದು. ಜಸ್ಟ್ ಕಾಟನ್ ಸಾಕ್ಸ್ ಇದು, ಜಸ್ಟ್ ರೈಡಿಗೆ ಯೂಸ್ ಮಾಡೋಕ್ಕೆ. ರೈಡಿಂಗ್ ಅಲ್ಲಿ ಚೀಪೆಸ್ಟ್ ರೈಡ್ ಆಫ್ ಪ್ರಾಡಕ್ಟ್ ಬಿಟ್ಟಿರೋದು ಇದೆ. ಆ್ಯಂಡ್ ಇಲ್ಲಿ ಇದು ಒಂದು ಸ್ಪೆಕ್ಸ್ ತಂದಿದ್ದಾರೆ, ರೈಡಿಂಗ್ ಸ್ಪೆಕ್ಸ್ ಅದು. ರೈಡಿಂಗ್ ಸ್ಪೆಕ್ಸ್ ಅಂತೆ. ಫುಲ್ ಏರ್ ಎಲ್ಲೋ ಕಾಣಿಸ್ತಿದೆ. ನೈಟ್ದು ಇದು. ಎಷ್ಟು ವಿಡಿಯೋನು ಚೆನ್ನಾಗಿ ಕಾಣಿಸ್ತಿದೆ. ಹೌದಾ? ಹೊಸ ಕಡೆ ಹಾಕೊಂಡು ನೋಡಿ. ಹೌದು ಅಲ್ವಾ? ಗಾಳಿ ಎಲ್ಲ ಇದು ಫ್ಲೋ ಹಿಂಗೆ ಹೋಗುತ್ತೆ. ರೈಡಿಂಗ್ಗೆ ಅಂತಾನೆ ಡಿಸೈನ್. ಇದೊಂದಾದ್ಮೇಲೆ ನಿನ್ನೆ ನಾನು ಡೆಕತ್ಲಾನ್ಗೆ ಹೋಗಿದ್ನಲ್ಲ, ಹ್ಮ್ ಅಲ್ಲಿ ನಾವು ಸೊ ಅದಕ್ಕೆ ಡೆಕತ್ಲಾನ್ಗಿಂತ ಮುಂಚೆ ಇದೊಂದು ತೋರಿಸ್ತೀನಿ. ಇದೊಂದು ತೊಗೊಂಡಿದ್ದಾರೆ. ಏನಿದೆ? ಹ್ಯಾಂಡಲ್ ಲಾಕ್ ಅಥವಾ ಇದು ಹೆಲ್ಮೆಟ್ ಲಾಕ್. ಹೆಲ್ಮೆಟ್ ಲಾಕ್ ಮಾಡೋಕ್ಕೆ ಪಾಸ್ವರ್ಡ್ ಪ್ರೊಟೆಕ್ಟೆಡ್. ಇದನ್ನು ಮಾಡಿ ಹಿಂಗಂದ್ರೆ ಟೈಟ್ ಆಗ್ಬಿಡುತ್ತೆ. ಇದು ಎಷ್ಟಕ್ಕೆ ಬೇಕಷ್ಟು ಪಾಸ್ವರ್ಡ್. ಇದು ಲಾಕ್ ಓಪನ್ ಆಗಲ್ಲ. ವಾಪಸ್ ತೆಗಿಬೇಕಂದ್ರೆ ಕ್ಲಿಕ್ ಮಾಡಿ ತೆಗೆದು. ಚೆನ್ನಾಗಿದೆ, ಕ್ಯೂಟಾಗಿದೆ. ಇದು ಚಿಕ್ಕದು ವಾಕಿ ಟಾಕಿ ಥರ ಇದೆ. ಇನ್ನೊಂದು ಇದೆಲ್ಲ ದಪ್ಪುದು, ಅದು ನನ್ನ ಅಲ್ಲಿ ಕ್ಯಾರಿ ಮಾಡಬೇಕು ಅಂದರೆ ಕಷ್ಟ ಆಗುತ್ತೆ, ಅದಕ್ಕೆ ಇದು ತಗೊಂತಾ ಇರೋದು. ಅಲ್ಲಿ ತುಂಬಾ ದೊಡ್ಡ ಸಿಂಪಲ್ ಆಗಿ ಎತ್ಕೊಂಡು ಹೋಗ್ತೀನಿ. ಇದನ್ನ 2 ಕ್ಯಾರಿಗೆ ಲಾಕ್ ಮಾಡಿ ಆಲ್ರೆಡಿ ಅದು ವೈರ್ದು ದಪ್ಪ ಬರುತ್ತಲ್ಲ, ಅದಿದೆ. ಅದನ್ನ ಕ್ಯಾರಿ ಅದು ನನ್ನ ಮಾಡೋದು ಕಷ್ಟ GT ಲಿ ಇದೆ. ಅಂದ್ಬಿಟ್ಟು ಇದನ್ನ ತಗೊಂಡು ಹೋಗ್ತಾ ಇದೀವಿ. ಆ್ಯಂಡ್ ನಾವು ನೆನ್ನೆ ಡೆಕತ್ಲಾನ್ಗೆ ಹೋದಾಗ 2 ರೇನ್ ಲೇಯರ್ಸ್ ತೊಗೊಂಡ್ವಿ ಪ್ಯಾಂಟ್ಗೆ. ಆಲ್ರೆಡಿ ನಮ್ಗಿಬ್ರಿಗೂ ಜಾಕೆಟ್ ಇರೋದ್ರಿಂದ ಪ್ಯಾಂಟ್ಗೆ ಅಲ್ಲಿದೆ ನನ್ನ ಬ್ಯಾಗಲ್ಲಿ. ಸ್ಪೆಷಾಲಿಟಿ ಏನಂದರೆ ಇಟ್ ಕಮ್ಸ್ ವಿತ್ ಅ ಶೂ ಕವರ್. ನೀವು ನೋಡ್ಬೋದು, ಹಾಕೊಂಡಾಗ ನನಗೊಂದು ಶೂ ಹಿಂಗೆ ಕವರ್ ಆಗುತ್ತೆ ಮೇಲ್ಗಡೆ. ಸೊ ಇದು ನಮ್ಮ ಪ್ಯಾಂಟ್ ಬಂದು ಪ್ಯಾಂಟ್ ಮೇಲ್ಗಡೆ ನಮ್ಮ ಶೂ ಹಿಂಗೆ ಕವರು. ಇದೊಂದು ರಬ್ಬರ್ ಸ್ಟ್ಯಾಪ್ ಇದೆ, ಅದು ಶೂ ಕೆಳಗಡೆ ಹಿಂಗೆ ಹೋಗುತ್ತೆ. ಚೆನ್ನಾಗಿದೆ ಕ್ವಾಲಿಟಿ. ಡೆಕತ್ಲಾನಲ್ಲಿ ಸಿಕ್ಕಿದ್ದು ನಮಗೆ. ನನಗೊಂದು ತೊಗೊಂಡಿದ್ದೀನಿ, ಇವ್ರಿಗೊಂದು ತೊಗೊಂಡಿದ್ದೀನಿ. ಸೊ ಇದು ರೇನ್ ಲೇಯರ್ಸ್ ತೊಗೊಂಡಿದ್ದೀವಿ ಪ್ಯಾಂಟಿಗೆ. ಸೊ ಆಲ್ಮೋಸ್ಟ್ ಎಲ್ಲ ಕವರ್ ಮಾಡಿದ್ವಿ. ಆ್ಯಂಡ್ ಇವಾಗ ಅಡಿಡಾಸ್ಗೆ ಹೋಗಿದ್ವಿ, ಒಂದು ಹ್ಯಾಟ್ ಒಂದು ತೊಗೊಂಡು ಬಂದ್ವಿ. ಓಪನ್ ಮಾಡಿಲ್ಲ ಇನ್ನೂ. ಇದು ಏನೇನೋ ತೊಗೊಂಡಿದ್ದೀವಿ. ಈಗ ಜಸ್ಟ್ ಹೋಗಿ ತೊಗೊಂಡು ಬಂದ್ವಿ ಹ್ಯಾಟ್ನ. ಸೂಪರ್ ಆಗಿತ್ತು ನನಗೆ ಫೀಲ್.
ಆ್ಯಂಡ್ ಸಮ್ ಫೇಸ್ ಮಾಸ್ಕ್. ಚೆನ್ನಾಗಿದೆಲ್ಲ. ಬ್ಲ್ಯಾಕ್ ಇರಲಿಲ್ಲ ಇವ್ರ ಹತ್ರ, ವೈಟ್ ಒಂದಿತ್ತು, ರೆಡ್ ಒಂದಿತ್ತು ಮುಂಚೆ. ರೆಡ್ ಕಳ್ದೋಯ್ತು ರೆಡ್ ಕಳ್ದೋಯ್ತು. ವೈಟ್ ಎಲ್ಲದಕ್ಕೂ ಹಾಕೊಂಡು ಹೋಗೋವಾಗ ಫುಲ್ ಗಲೀಜ್ ಮಾಡ್ಕೊಂಡು ಬರ್ತಾರೆ, ಒಗ್ದುನೇ ವೈಟ್ ಸಾಕಾಗೋಗುತ್ತೆ. ಸೊ ಅದಕ್ಕೆ ಈ ಸತಿ ಬ್ಲ್ಯಾಕ್ ತಗೊಳ್ಳಿ ಅಂದ್ಬಿಟ್ಟು ಬ್ಲ್ಯಾಕ್. ಸಕ್ಕತ್ತಾಗಿದೆ. ಚೆನ್ನಾಗಿದೆ ಅಡಿಡಾಸ್ದು. ಆ್ಯಕ್ಚುಲಿ ನೈಕಿಯಲ್ಲಿ ನೋಡಿದ್ವಿ, ನೈಕಿಯಲ್ಲಿ ಇದ್ದು ಒಂಥರ ಅವ್ರಿಗೆ ಇಲ್ಲಿ ಕಂಫರ್ಟಬಲ್ ಇರಲಿಲ್ಲ, ಒಂಥರ ಚೆನ್ನಾಗಿರ್ಲಿಲ್ಲ ಅಂದ್ಬಿಟ್ಟು ಅಡಿಡಾಸ್ ಕೊಟ್ಟಿದೆ. ಆ್ಯಂಡ್ ಫೇಸ್ ಮಾಸ್ಕ್ ತೊಗೊಂಡಿದ್ದೀನಿ, ಒಂದೆರಡು ಇರಲಿ ಅಂತ. And I got a cute nails. ಮಿನಿಸೋ ಹೋಗಿದ್ದೆ, ಸೊ ನೇಲ್ಸ್ ಇಷ್ಟ ಆಯಿತು ಅಂದ್ಬಿಟ್ಟು ನೇಲ್ಸ್ ತೊಗೊಂಡಿದ್ದೆ. ಸೊ ಇಷ್ಟು ನಾವು ಶಾಪಿಂಗ್ ಮಾಡಿದ್ದು. ಇನ್ನೂ ಒಂದು ಮಿಸ್ ಆಗಿದೆ. ಇನ್ನೂ ಒಂದು ತಗೊಂಡಿರೋದು ಮೇನ್, ಎಲ್ಲ ಆದಮೇಲೆ ರೈಡಿಂಗಿಗೆ ಬೇಕಾಗಿರೋದು ಮಸಾಜರ್ ತಗೊಂಡಿದ್ದೀವಿ. ಮಸಾಜರ್ ಸೆಟ್ ಫುಲ್ ಇದು ನಾವು ಏನದು ಸ್ಟೋರಲ್ಲಿ ದುಬೈ ಇಂಪೋರ್ಟೆಡ್ ಸ್ಟೋರಲ್ಲಿ ತಗೊಂಡಿದ್ದು. ಇದ್ರದ್ದು ಯಾವುದೋ ಲಿಂಕ್ ಇಲ್ಲ ನಮಗೆ, ಲಿಂಕು ಇಲ್ಲ, ಬಿಲ್ಲು ಇಲ್ಲ. ಒಂದು ಮಸಾಜರ್ ತಗೊಂಡಿದ್ದೀವಿ ಅಷ್ಟೇ. ಹೋಗುತ್ತೆ ಇಲ್ಲಿ ಆನ್ ಮಾಡೋದು. ಸಕ್ಕತ್ತಾಗಿದೆ ಮಸಾಜರು. ಏನೇನಿದೆ ಇದೆ, ಇದು ಕೂಲಿಂಗು, ಐಸ್ ಇಟ್ಬಿಟ್ಟು ಮಾಡೋದು. ಇದು ಹೀಟ್ ಆಗುತ್ತೆ, ಇದು ಬಿಸಿ ಚಳಿಗಾಲದಲ್ಲಿ ಮಾಡ್ಕೊಳಕ್ಕೆ. ಇದು ಏನಕ್ಕೂ ಗೊತ್ತಿಲ್ಲ, ಇದೇನೋ ಸುಮ್ಮನೆ ಟಪ ಅಂತ ಹೊಡೆಯೋದು ಥರ ಇದೆ. ಇದು ಕತ್ಗೆ, ಈ ಥರ ಕತ್ಗೆ, ಬೆನ್ಗೆ ಚೆನ್ನಾಗಿದೆ ಒಂಥರ ಮಸಾಜರ್ ಸೆಟ್. ಇದು ಮೂಳೆಗಳಿಗೆ ಇದು ಮಾಡೋದು. ಇದು ಚಾರ್ಜರ್ ಎಲ್ಲ ಕೊಟ್ಟಿದ್ದಾರೆ, ಫುಲ್ ಸೆಟ್ ಇದು. ಫೈಂಡ್ ಇಟ್ ವೆರಿ ಗುಡ್, ಯಾಕಂದರೆ ಎಲ್ಲ ಥರ ಮಸಾಜರ್, ಕೂಲಿಂಗ್ ಎಲ್ಲ ಥರ ಮಸಾಜರ್ ಇದೆ ಇದರಲ್ಲಿ. ಏನೇನಿದೆ ಅಂತ. ಓವರ್ ಸ್ಪೀಡ್ ಅಂತೂ 10 ಗಂಟೆ ಇದೆ, ಕಿತ್ಕೊಂಡ್ಬರುತ್ತೆ ಇದು. ಹಾಟ್ ಕಂಪ್ರೆಸ್ ಅಂಡ್ ಕೋಲ್ಡ್ ಕಂಪ್ರೆಸ್ ಮಸಾಜರ್ ಇದು. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಅಕಸ್ಮಾತ್ ರೈಡಲ್ಲೆಲ್ಲ ನಮಗೆ ಏನಾದರೂ ಕಾಲ್ ಪೇನ್, ಶೋಲ್ಡರ್ ಪೇನ್, ಇವ್ರಿಗೆಲ್ಲ ರೈಡ್ ಮಾಡಿರ್ತಾರಲ್ಲ ದೂರ, ಸೊ ಬೇಕಾಗುತ್ತೆ, ಮನೆಗೂ ಯೂಸ್ ಆಗುತ್ತೆ ಅಂತ ತಗೊಂಡು, ಮನೆಗೂ ಪೇರೆಂಟ್ಸ್ ಯೂಸ್ ಆಗುತ್ತೆ ಈ ಟೈಮಲ್ಲಿ ಅಂತ ವಿ ಗಾಟ್ ಇಟ್. ನೈಸ್, ಚೆನ್ನಾಗಿ ಅನಿಸ್ತು, ಅದಕ್ಕೆ ನಾವು ಇದನ್ನು ಪರ್ಚೇಸ್ ಮಾಡಿದ್ರಿ. ಸೊ ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಆಯಿತು ನಮ್ಮ ಶಾಪಿಂಗು, ಎಲ್ಲ ಕಂಪ್ಲೀಟ್ ಆಗೋಯ್ತಲ್ಲ ಅಷ್ಟೇ. ಆ್ಯಂಡ್ ನನಗೆ ಪೇರ್ ಆಫ್ ಸಾಕ್ಸ್ ತಗೊಂಡ್ವಿ. ಸಾಕ್ಸ್ ತಗೊಂಡು, ಇದು ನನಗೆ, ಇದು ರೈಡ್ ಅದು ಅವರಿಗೆ. ಹಾಂ, ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಆಯಿತು ನಮ್ಮ ಶಾಪಿಂಗ್ ಎಲ್ಲ ಅಷ್ಟೇ. ಎಲ್ಲಿ ರೈಡ್ ಹೋಗ್ತಾ ಇದ್ದೀವಿ ಅಂತ ನಿಮ್ಗೆ ಗೊತ್ತಾಗಬೇಕಾದ್ರೆ ಇದನ್ನು ತಗೊಂಡಿದ್ದಾರೆ. ಚಿಕ್ಕ ಮಕ್ಳು ಥರ, ಗಾಡಿ ಪಂಚರ್ ಆದರೆ ಹಿಂಗೆ ಹಾಕೊಂಡು ಮಾಡೋದು, ಚಿಕ್ಕ ಮಕ್ಳು ಥರನೇ. ಇದು ಒಂದು ತಗೊಂಡಿದ್ದೀನಿ ನಾನು ಹೆಲ್ಮೆಟ್ಗೆ. ಆ್ಯಂಡ್ ರೈನ್ ಪ್ಯಾಂಟ್ಗೆ ಬಂದಿದ್ದೆಲ್ಲಿ ಇದರಲ್ಲೇ ಇದೆಯಾ? ಇಲ್ಲ, ಏನೋ ಲೈಟ್ ಥರ ಇದೆ, ಅದಕ್ಕೆ ಇದು ಗಾಡೀಲಿ ಹೋಗ್ತಾ ಇರ್ಬೇಕಾದ್ರೆ ರಾತ್ರಿ ಹೊತ್ತಿಗೆ ಹಾಕೊಂಡ್ರೆ ಎಲ್ಲೆಲ್ಲಿದ್ದೀವಿ, ಎಲ್ಲೆಲ್ಲಿ ಹೋಗ್ತಾ ಇದ್ದೀವಿ ಅಂತ ಹಿಂದೆ ರೈಡರ್ಸ್ ಗೊತ್ತಾಗ್ಲಿ ಅಂತ ತಾನೇ. ಹಿಂಗೆ ಹಾಕೋದು, ಹೆಂಗೋ ಬಿಡು. ಹಿಂಗೆ ಹಾಕೋದು ಇದರೊಳಗಡೆ. ಸೊ ನಿಮ್ಮ ಶಾಪಿಂಗ್ ಎಲ್ಲ ಆಯಿತಾ? ನಮ್ಮದು ಎಲ್ಲ ಶಾಪಿಂಗ್ ಮುಗೀತು. ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಮಾಡಿದ್ದೀವಿ, ಇನ್ನೆಲ್ಲ ಪ್ಯಾಕ್ ಮಾಡ್ಕೊಳ್ಳೋದೇ ಇರೋದು. ನೋಡಬೇಕು ಹೆಂಗೆ ಪ್ಯಾಕ್ ಮಾಡೋದು ಅಂತ. ಉಲ್ಟಾ ಆಗ್ತಾ ಇರ. ಸೊ ಈ ಥರ ಇದನ್ನು ಈ ಪ್ಯಾಂಟ್ಗೆ ಹಾಕಿ, ನನ್ನ ಬಟನ್ ಇದೆ, ಆನ್ ಮಾಡಿದ್ರೆ ರಾತ್ರಿ ಹೊತ್ತು ಲೈಟ್ ಕಾಣಿಸುತ್ತೆ ನಾವೆಲ್ಲ ಚಾರ್ಜ್ ಖಾಲಿ ಆಗಿದೆ ಅಂತ. ಚಾರ್ಜ್ ಹಾಕ್ಬೇಕು. ಕ್ಯೂಟ್ ಕ್ಯೂಟ್. ಉಲ್ಟಾ. ಸೊ ಆಲ್ಮೋಸ್ಟ್ ನಮ್ದೆಲ್ಲ ಶಾಪಿಂಗ್ ಮುಗೀತು. ರೈಡಿಂಗ್ ಏನೇನು ಬೇಕೋ ಎಲ್ಲ ತೊಗೊಂಡಿದ್ದೀವಿ. ಇನ್ನೇನಾದರೂ ಇದೆಯಾ ಹೇಳೋದು? ನಂದೆಂತ ಇಲ್ಲ. ಸೊ ನಾವೆಲ್ಲ ಹೋಗ್ತಾ ಇದ್ದೀವಿ, ರೈಡೆಲ್ಲಿ ಹೋಗ್ತಾ ಇದ್ದೀವಿ ಅಂತ ನೀವು ನೋಡಬೇಕಾದ್ರೆ ನಮ್ಮ ಬ್ಲಾಗ್ನ ನೀವು ತಪ್ಪದೆ ನೋಡಬೇಕು. ಆ್ಯಂಡ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಗೆ ನೋಟಿಫಿಕೇಷನ್ ಬರುತ್ತೆ. ಆ್ಯಂಡ್ ಅತಿ ಶೀಘ್ರದಲ್ಲೇ ನಾವು ರೈಡ್ಗೆ ಹೋಗ್ತಾ ಇದ್ದೀವಿ, ಹೆಂಗೆ ಹೋಗ್ತೀವಿ, ಏನು ಮಾಡ್ತೀವಿ ಎಲ್ಲ ನಾನು ವೀಡಿಯೋಸ್ ಮಾಡ್ತೀನಿ. ಸೊ ಹೀಗೆ ಕೀಪ್ ವಾಚಿಂಗ್ ಲಕ್ಕಿ ಪೇರ್ ಚಾನಲ್. ಹೀಗೆ ಸಬ್ಸ್ಕ್ರೈಬ್ ಮಾಡಿ, ನೀವು ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲೋ ಸಬ್ಸ್ಕ್ರೈಬ್ ಮಾಡಿ. ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಫಾಲೋ ಮಾಡಿ. ಸೊ ಯಾ, ಬಾಯ್ ಬಾಯ್.
ಈಗ ನನ್ನ ಟ್ರಿಪ್ಗೆ ಕರ್ಕೊಂಡು ಹೋಗ್ತಾ ಇಲ್ಲ. ನೀನ್ ಕರ್ಕೊಂಡೋಗಿ ಅಲ್ಲಿ ಕಾರ್ ರೆಡಿ ಮಾಡ್ಕೊಂಡು ನಿನ್ಗೆ ಮಾತ್ರೆ ನುಂಗಿಸ್ಕೊಂಡು ಬೈಕ್ ಪಂಚರ್ ಆಗಿ ನಂಗೋಸಿ ಕಾಲ್ ನೋವು ಅಲ್ಲಿ ನಿಲ್ಸು. ಒಂದ್ಸತಿ GT ಹೋಗಿದ್ದಾರೆ ಆಯ್ತಾ, GT ಹೋಗ್ಬೇಕಾದ್ರೆ ಒಂದ್ ಹಮ್ ಸಾರಿಸಿದ್ದಾರೆ ಜಸ್ಟ್ ಇವ್ರ ಕಾಲಿಡೋ ಜಾಗದಲ್ಲಿ ಅವ್ರ ನನ್ ಕಾಲಿಡೋ ಜಾಗದಲ್ಲಿ ಇಟ್ಟಿ ನಮ್ಮಮ್ಮ ಆಮೇಲೆ ಅಲ್ಲಿ ಬರ್ತೀರಾ ಹೋಗೋಣ. ಎಲ್ಲ ಪ್ಲಾನ್ ಮಾಡ್ಕೊಂಡು ಹೊರಟ್ಬಿಟ್ಟು ಇವಾಗ ಬ್ಯಾಟ್ರಿ ಬಿಟ್ಟು ಅಲ್ಲಿಡು, ತೋರಿಸ್ತವ್ರೆ bike. ನನ್ಗೆ. ಏನ ಏನ್ರಿ ಕಾಂಚನ ಅವ್ರೆ? ಏನ್ರಿ ಮೀಡಿಯಾದವ್ರೆ? ದರ್ಶನ್ ಫ್ಯಾನ್, ಡಿ ಬಾಸ್ ಫ್ಯಾನ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಅವರ್ ಚಾನೆಲ್. ಹೌದು, ಡಿವಾಸ್ ಫ್ಯಾನ್ ನಾನು. ಯಾರಿಲ್ಲ, ನಾನು ಒಬ್ಳು ನಮ್ಮ ಮನೇಲಿ. ನಮ್ದಿಲ್ಲಿ ಅಲ್ಲೋ ನಮ್ದು ಡಿ ಬಾಸ್. ನಂದು ಸುದೀಪ್. ಸೈಡ್ ಕಳ್ಸಿ. ಬಾಯ್ ಬಾಯ್. ನಮ್ಮ ಚಾನೆಲ್ನ ಸಪೋರ್ಟ್ ಮಾಡಿ. ಓಕೆ ಬಾಯ್. ಒತ್ತಿ ಹಿಡ್ಕೊಳ್ಳಿ ಅಂತ. ಅಯ್ಯೋ, ನಾನು ಅವಾಗಿಂದ ಇದನ್ನ ಚಾರ್ಜ್ ಹಾಕಿದ್ರು, ಇವ್ರು ಇರಲಿಲ್ಲ. ಸರಿ ಏನೋ ಟ್ರೈ ಮಾಡಿ ಲೈಟ್ ಬರ್ಸೋಣ ಅಂದರೆ ಬಂದೇ ಇಲ್ಲ. ಎಲ್ಲೆಲ್ಲ ಒತ್ಬಿಟ್ಟು ಓದ್ತಿದ್ದೀನಿ, ಆದರೆ ಜಾಸ್ತಿ ಪ್ರೆಸ್ ಮಾಡಿ ಇಟ್ಕೋಬೇಕಂತೆ, ನನಗೇನು ಗೊತ್ತು. ಇದನ್ನ ನೋಡಿ ಗೈಸ್, ಇಲ್ಲಿ ಇದು ವೆಲ್- ಪ್ಯಾಂಟ್ ಇಲ್ಲಿ ಕಾಲಿಂದ ಹಿಂಗೆ ಹಾಕೊಂಡು, ಅಯ್ಯೋ ಈ ಸೆಕೆ ಚಳಿ ಅದು ಹೆಂಗ್ ಮಳೆ ಬಂದಾಗ ಬರ್ತಾರೋ. ಹಾಕೊಳ್ಳೋದಿದ್ದು ಹೌದಾ? ವೆಲ್ಕ್ರೋ ಇಲ್ಲ ಅನ್ಸ್ಕೋಬಹುದು ಹೆಲ್ಮೆಟ್ಗೆ. ಹಿಂದ್ಗಡೆ ಯಾರು ನೋಡ್ತಾರೆ, ಮುಂದೆ ತಾನೇ ಅಂಟಿಸ್ಕೋಬೇಕು. ಅಲ್ಲ, ರೈಡರ್ಸ್ ಹೋಗ್ತಾ ಇರ್ಬೇಕಾದ್ರೆ ಲೈಟ್ ಆನ್ ಮಾಡಿದ್ರೆ ಇಲ್ಲಿ ಹೋಗ್ತಾ ಇದಾರೆ ಅಂತ ಗೊತ್ತಾಗ್ಬೇಕಲ್ಲ. ಹೇಳಿ ಏನು? ಇವರೆಲ್ಲ ಐಟಮ್ ಎಷ್ಟು ಐಟಮ್ ತಗೊಂಡವ್ರೆ, ಇವ್ರು ಯೂಸ್ ಮಾಡಿ ಬರಲಿ, ಬಂದ್ಮೇಲೆ ನಾನು ನಮ್ಮ ಗಂಡ ಹಾಕೊಂಡು ಜಿಟಿಲಿ ನಾವು ಒಂದು ರೌಂಡ್ ಹೋಗಿ ಬರ್ತೀವಿ. ಎಲ್ಲಿಗೆ ಹೋಗ್ತೀರಾ? ಎಲ್ಲಾದ್ರೂ ಗೋವಾ ಗೀವಾ ಹೋಗಿ ಬರ್ತೀವಿ. ನೋಡಿದ್ರಾ? ಅಲ್ಲ, ಟ್ರಿಪ್ ಹೋಗಕ್ಕೆ ಎಲ್ಲ ತೋರಿಸ್ತಾರೆ, ಇದನ್ ತಂದೆ ಅದನ್ ತಂದೆ ಇದ್ ಮಾಡ್ದೆ, ಮತ್ತೆ ಹಿಂಗೆಲ್ಲ ಈಗ ಪ್ಯಾಕ್ ಮಾಡ್ಕೋಬೇಕು, ನಾವು ಟ್ರಿಪ್ ಹೋಗ್ತಾ ಇದೀವಿ ಅವೆಲ್ಲ ಹೇಳ್ತಾವ್ರೆ. ಅದ್ರ ಖರ್ಚು ಎಷ್ಟಾಗ್ತದೆ ಅಂತ ಮಾತ್ರ ಹೇಳ್ತಾ ಇಲ್ಲ. ಬಜೆಟ್ ನೋಡ್ಬೇಕು ಎಷ್ಟಾಯ್ತಾ ಇದೆ ಅಂತ. ಅಮ್ಮ ನನ್ಗೆ ತಲೆ ಬಿಸಿ ಆಯ್ತೈತೆ ಇವ್ರು ಖರ್ಚು ಮಾಡ್ತಾ ಇರೋದ್ ನೋಡಿದ್ರೆ. ನೀವು ನಾವು ಬಂದ್ಮೇಲೆ ನಿಮ್ನು ನಮ್ಮ ಅವನು ಗೋವಾ ಕಳ್ಸ್ಕೊಡ್ತೀವಿ. ನೀ ಕಳ್ಸೋದು ಬೇಡ, ಈ ಖರ್ಚು ನೋಡಿದ್ರೆ ತಲೆ ಸುತ್ತೈತಿ. ನಮ್ಮ ಜೂಜುಗೆ ಸ್ವಲ್ಪ ಬಾಲ ಕಚ್ಕೋತಾ ಇದ್ದಾನೆ ಅವನು, 0 ಟ್ರೀ ಮಾಡಿಸ್ದಾಗಿಂದ. ಸೊ ಅವನಿಗೆ ಇದು ಹಾಕಿದೀವಿ, ಕಚ್ಕೋಬಾರ್ದು ಅಂತ.